ಓಂ ನಮಃ ಶಿವಾಯ. ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನು, ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರುವಂತಹ ವಿಶ್ವೇಶ್ವರನನ್ನು, ಜಗತ್ತಿಗೆಲ್ಲ ಒಬ್ಬನೇ ಆಗಿರುವಂತಹ ಜಗದೀಶ್ವರನನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ, ಶಿವ ಸ್ವಾಗತ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯೋಗದ ಮಹತ್ವವನ್ನು ಚರ್ಚೆ ಮಾಡ್ತಾ ಹೋಗೋಣಂತೆ. ಯಾಕೆ ನಾವು ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ? ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯ ಮುರಳಿ ಮೂಲಕವಾಗಿ 4 ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ. 4 ವಿಷಯಗಳು. 4 ವಿಷಯಗಳಲ್ಲಿ ನಾವು ಪರಿಪೂರ್ಣರು ಆಗಬೇಕಾಗಿದೆ. 4 ವಿಷಯಗಳಲ್ಲಿ ನಾವು ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗಿದೆ. ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆ. ಈ 4 ವಿಷಯಗಳು ಬಹಳಷ್ಟು ಪ್ರಮುಖವಾಗಿರುವಂಥವು. ಅದರಲ್ಲಿ ಈಗ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಯೋಗ. ನಾವು ಬಹಳಷ್ಟು ಜ್ಞಾನವನ್ನು ತಿಳಿದುಕೊಂಡಿದ್ದೀವಿ. ಬಾಬಾರವರು 1936ರಿಂದ ಏನೆಲ್ಲ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇದ್ದಾರೋ ಆ ಎಲ್ಲ ಜ್ಞಾನ ಅನ್ನುವಂಥದ್ದು ಇವತ್ತು ನಮಗೆ ಪುಸ್ತಕ ರೂಪದಲ್ಲಿ ಸಿಗ್ತಾ ಇದೆ, ಧ್ವನಿ ಮುದ್ರಣದ ರೂಪದಲ್ಲೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಯಾರೇ ಎಷ್ಟೇ ತಡವಾಗಿ ಈ ಒಂದು ಯಜ್ಞಕ್ಕೆ ಬಂದರೂ ಕೂಡ ಹಿಂದೆ ಬಾಬಾರವರು ಏನೆಲ್ಲ ವಿಚಾರಗಳನ್ನು, ವಿಷಯಗಳನ್ನು ನಮಗೆ ತಿಳಿಸ್ತಾ ಹೋದರೋ ಅದೆಲ್ಲವನ್ನು ಕೂಡ ಈಗ ನಾವು ಕಲೆ ಹಾಕಿ ಮತ್ತೆ ಅದನ್ನು ಓದ್ಬೋದಾಗಿದೆ, ಕೇಳ್ಬೋದಾಗಿದೆ. ಸೊ ಹೀಗೆ ನಾವು ಜ್ಞಾನವನ್ನು ಹಲವಾರು ರೀತಿಯಲ್ಲಿ ಪಡಿತಾ ಹೋಗ್ತೀವಿ. ಆದರೆ ಬಹಳ ಪ್ರಮುಖವಾಗಿರುವಂಥದ್ದು ಏನು ಅಂತಂದರೆ, ನಾವು ಜ್ಞಾನದಲ್ಲಿ ಸಾಕಷ್ಟು ಮುಂದೆ ಹೋಗಿಬಿಟ್ಟಿದ್ದೀವಿ. ಆದರೆ ಯೋಗಕ್ಕೆ ಕಂಪೇರ್ ಮಾಡಿದರೆ ಅದರಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥದ್ದು. ಯಾಕೆ ಅಂದರೆ ಯೋಗ ನಮಗೆ ಭಾಳಷ್ಟು ಉಪಕಾರಿಯಾಗಿರ್ತಕ್ಕಂಥದ್ದು. ಯೋಗದಿಂದಲೇ ನಮ್ಮ ಅನೇಕ ಜನ್ಮಗಳ ಪಾಪಗಳು ಭಸ್ಮವಾಗ್ತದೆ. ಆದರೆ ಜ್ಞಾನದಿಂದ ನಮ್ಮ ಪಾಪಗಳು ಭಸ್ಮ ಆಗುವುದಿಲ್ಲ. ಜ್ಞಾನದಿಂದ ನಮಗೆ ತಿಳುವಳಿಕೆ ಮಾತ್ರ ಸಿಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ನಾನು ಯಾರು, ನನ್ನವರು ಯಾರು, ಆ ಎಲ್ಲ ತಿಳುವಳಿಕೆ ಸಿಗ್ತದೆ. ಆದರೆ ಈ ತಿಳುವಳಿಕೆಯಿಂದ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪೂರ್ವ ಕರ್ಮದ ವಿಕರ್ಮಗಳು ವಿನಾಶವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ನಾವು ಯೋಗವನ್ನು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಯೋಗದಿಂದಲೇ ನಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ ಅನ್ನುವಂಥದ್ದಾಗಿ. ಒಂದು ಬಟ್ಟೆಯನ್ನು ನೋಡೋಣ. ಈಗ ಇವತ್ತು ನಾನು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾಳೆ ಆ ಬಟ್ಟೆಯನ್ನು ಏನು ಮಾಡ್ತೀನಿ, ತೊಳಿತೀನಿ. ಭಾಳಷ್ಟು ಪರಿಶ್ರಮ ಪಡಬೇಕಾಗಿಲ್ಲ ಬಟ್ಟೆನ ತೊಳಿಲಿಕ್ಕೆ. ಯಾಕಂದರೆ ಒಂದು ದಿವಸ ಮಾತ್ರ ನಾನು ಬಟ್ಟೆಯನ್ನು ಧಾರಣೆ ಮಾಡಿದ್ದೆ. ಅದೇ ಬಟ್ಟೆನ ನಾನು ಒಂದು ವಾರ ಏನಾದರೂ ಧಾರಣೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ ಬಟ್ಟೆಯನ್ನು ಒಗಿಲಿಕ್ಕೆ. ಯಾಕೆ ಅಂದರೆ ಅದರಲ್ಲಿ ಸಾಕಷ್ಟು ಕೊಳೆ ಅನ್ನುವಂಥದ್ದು ಅಂಟ್ಕೊಂಡಿರ್ತದೆ, ಬೆವರು ಸೇರಿಕೊಂಡಿರ್ತದೆ. ಅದೇ ಅಂಗಿಯನ್ನು ನಾನೇನಾದರೂ, ಅದೇ ವಸ್ತ್ರವನ್ನು ನಾನೇನಾದರೂ 1 ತಿಂಗಳು ಧಾರಣೆ ಮಾಡಿಕೊಂಡು ಒಗದೇ ಇಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಕೊಳೆ ಆಗಿರಬಹುದು ಅಲ್ಲವೇ? ಅಷ್ಟು ಪರಿಶ್ರಮವನ್ನು ನಾವಲ್ಲಿ ಪಡಲೇಬೇಕಾಗ್ತದೆ ಅದನ್ನು ತೊಳಿಲಿಕ್ಕೆ. ಹಾಗೆ ಈ ಆತ್ಮ ಅಂತಕ್ಕಂಥದ್ದು, ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪಗಳು ಎಷ್ಟು ಜನ್ಮಗಳಿಂದ ಪಾಪಗಳನ್ನು ಅಂಟಿಕೊಂಡಿದ್ದಾವೆ. ನಾವು ಸ್ವಲ್ಪನಾದರೂ ಕಳ್ಕೊಳ್ಳುವಂತಹ ಯೋಗವನ್ನು ನಾವು ಮಾಡಿದ್ದೀವ? ಕಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವ? ಬಲೆ ನಾವು ದಾನ ಪುಣ್ಯಗಳನ್ನು ಮಾಡಿರ್ಬೋದು, ಆದರೆ ಅದು ಒಂದು ಜನ್ಮಕ್ಕೆ ಮಾತ್ರ. ಆದರೆ ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮ ನಮ್ಮೆಲ್ಲರ ತಂದೆ ಏನು ಹೇಳ್ತಾರೆ ಅಂದರೆ, ಮಧುರಾತಿ ಮಧುರ ಮಕ್ಕಳೇ, ಇದು ಒಂದೇ ಒಂದು ಜನ್ಮ. ಈ ಜನ್ಮದಲ್ಲೇ ವಾಸ್ತವಿಕವಾಗಿ ಪಾಪವನ್ನು ಕಳೆದುಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಯುಕ್ತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. ಈಗ ನೀವು ಯುಕ್ತಿನ ತಿಳಿದ ನಂತರವಾಗೂ ಕೂಡ ನೀವು ಆ ಯುಕ್ತಿಯನ್ನು ಬಳಕೆ ಮಾಡ್ತಾ ಇಲ್ಲ, ಅರ್ಥಾತ್ ಯೋಗವನ್ನೇ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಮ ಪಾಪಗಳು ಭಸ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಯಾವಾಗಲೂ ಕೂಡ ನನ್ನನ್ನು ನೆನಪು ಮಾಡಿ ಅನ್ನುವಂತಹ ಮಾತನ್ನು ಬಾಬಾ ಅವರು ತಿಳಿಸ್ಕೊಡ್ತಾರೆ. ಕನಿಷ್ಠ 8 ಗಂಟೆಗಳ ಕಾಲ ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಭಲೆ ಇವತ್ತು ನಾವು ಮುರಳಿ ಕ್ಲಾಸನ್ನು ಕೇಳ್ತೀವಿ, ಚಿಂತನ ಮಂಥನ ಅವೆಲ್ಲವನ್ನು ಕೂಡ ಮಾಡ್ತೀವಿ, ಬಹಳ ಸಂತೋಷ. ಆದರೆ ಅದರ ಜೊತೆಗೆ ನಾವು ಯೋಗವನ್ನು ಮಾಡಬೇಕಾಗಿದೆ. ಯಾಕಂದರೆ 1 ಜನ್ಮದ ಪಾಪ ಅಲ್ಲ, 2 ಜನ್ಮದ್ದಲ್ಲ, 3 ಜನ್ಮದ್ದಲ್ಲ, ದ್ವಾಪಾರ ಯುಗದಿಂದ 2 ಯುಗಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪಾಪ, 63 ಜನ್ಮಗಳ ಪಾಪದ ಲೇಪ ಅನ್ನುವಂಥದ್ದನ್ನು ಒತ್ತುಕೊಂಡು ನಾವು ಕಲಿಯುಗದ ಅಂತ್ಯ ಭಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ.
ಆದರೆ ನಮ್ಮ ಒಂದು ಸೌಭಾಗ್ಯವೇ ಸರಿ. ಇಡೀ ಜಗತ್ತಿನಲ್ಲಿ ಯಾರಿಗೂ ಇಲ್ಲದೆ ಇರತಕ್ಕಂಥ ಒಂದು ಸೌಭಾಗ್ಯ ನಮಗೆ ದೊರಕಿದೆ. ಏನು ಅಂದರೆ ನಮಗೆ ಮಾರ್ಗದರ್ಶಕ ಸಿಕ್ಕಿದ್ದಾರೆ, ತಂದೆ ಸಿಕ್ಕಿದ್ದಾರೆ, ಸದ್ಗುರು ಸಿಕ್ಕಿದ್ದಾರೆ, ಪರಮ ಶಿಕ್ಷಕ ಸಿಕ್ಕಿದ್ದಾರೆ ಅಲ್ವೇ. ನಾವು ನಮ್ಮನ್ನು ಬಾಬಾರವರು ಗುರುತಿಸಿದರೆ, ನಾವು ಕೂಡ ಬಾಬಾರವರನ್ನು ಗುರುತಿಸಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಜ್ಞಾನವನ್ನು ತಿಳಿದುಕೊಂಡಿದ್ದೀವಿ. ಆದರೆ ಯೋಗವನ್ನು ಮಾಡ್ತಾ ಇಲ್ಲ. 10 ನಿಮಿಷದ ಯೋಗ ಸಾಕಾಗೋಲ್ಲ, 20 ನಿಮಿಷದ ಯೋಗ ಅನ್ನುವಂಥದ್ದು ಸಾಕಾಗೋದಿಲ್ಲ ಅಲ್ವಾ. ಯಾಕಂದರೆ ಬಹಳಷ್ಟು ಕೊಳೆ ಅನ್ನುವಂಥದ್ದು 63 ಜನ್ಮಗಳಿಂದ ಅಂಟುಕೊಂಡಿರೋದ್ರಿಂದ ಎಷ್ಟು ಯೋಗವನ್ನು ಮಾಡಬೇಕಾಗಿದೆ. ಮತ್ತು ಈ ಒಂದು ಯೋಗವನ್ನು ಮಾಡಲಿಕ್ಕೆ ಅನೇಕ ಜನ್ಮಗಳಂತೂ ಇಲ್ಲ, ಇರೋದೊಂದೇ ಜನ್ಮ. ಈ ಜನ್ಮದಲ್ಲೇ ಈ ಜನ್ಮನೂ ಕೂಡ ನಮಗೆ ಬಾಬರು ಸಿಕ್ಕಿದ್ದು ಯಾವಾಗ ಅಲ್ವಾ? 5 ವರ್ಷನೋ 10 ವರ್ಷನೋ 15 ವರ್ಷನೋ 20 ವರ್ಷನೋ, ಇನ್ನು ಕೆಲವರಿಗೆ 2 ತಿಂಗಳು 1 ವಾರನೂ ಆಗಿರುತ್ತೆ ಅಲ್ವಾ. ಹಾಗಾದರೆ 63 ಜನ್ಮಗಳನ್ನು ಪಾಪ ಕಳ್ಕೊಳ್ಳಿಕ್ಕೆ ಇರತಕ್ಕಂತಹ ಒಂದು ಯುಕ್ತಿಯನ್ನು ಬಾಬಾವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಯುಕ್ತಿಯೇ ಯೋಗ ಆಗಿದೆ. ಇದು ಸರ್ವೇ ಸಾಮಾನ್ಯವಾದಂಥ ಯೋಗವೇ ಅಲ್ಲ. ಇದೇನು ಜನಗಳು ಕಲಿಸ್ಕೊಡ್ತಕ್ಕಂಥ ಯೋಗ ಅಲ್ಲ, ಯೋಗ ಗುರುಗಳು ಕಲಿಸ್ಕೊಡ್ತಕ್ಕಂಥದ್ದಲ್ಲ, ಸಾಧು ಸನ್ಯಾಸಿಗಳು ಕಲಿಸ್ಕೊಡ್ತಕ್ಕಂಥದ್ದಲ್ಲ, ಮಹಾಮಂಡಲೇಶ್ವರರು ಕಲಿಸ್ಕೊಡ್ತಕ್ಕಂಥದ್ದಲ್ಲ, ಯಾವುದೇ ಪುರಾಣಗಳು ಕಲಿಸ್ಕೊಡ್ತಕ್ಕಂಥದ್ದು ಅಲ್ಲ, ಯಾವುದೇ ವೇದಗಳು ಕೂಡ ಕಲಿಸ್ಕೊಡ್ತಕ್ಕಂಥದ್ದಲ್ಲ. ಆದರೆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ, ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರ್ತಕ್ಕಂಥ ವಿಶ್ವೇಶ್ವರನೇ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಯೋಗ. ಯಾವ ಯೋಗ ಅನ್ನುವಂಥದ್ದು ನಮ್ಮನ್ನು ಪಶುಬುದ್ಧಿಯಿಂದ ಮನುಷ್ಯರನ್ನಾಗಿ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಕ್ಕಂತಹ ಯೋಗವೋ, ಅಂತಹ ಯೋಗವನ್ನು ಬಾಬಾರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಕಠಿಣವಲ್ಲವೇ ಅಲ್ಲ. ಈ ಯೋಗ ಅನ್ನುವಂಥದ್ದು ಕಠಿಣ ಯೋಗ ಅಂತಕ್ಕಂಥದ್ದು ಏನು ಮನುಷ್ಯ ಮಾತ್ರ ಏನು ಮಾಡ್ತಾ ಇದ್ರಲ್ಲ, ಕಠಿಣ ಯೋಗ, ಹಠಯೋಗ ಅನ್ನುವಂಥದ್ದಾಗಿ, ಅದು ಅಂತೂ ಅಲ್ಲವೇ ಅಲ್ಲ. ಭಾಳ ಸರಳವಾಗಿ ಯೋಗ ಮಾಡ್ತಕ್ಕಂಥದ್ದನ್ನು ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಈ ಸೃಷ್ಟಿ ಚಕ್ರ ಮತ್ತು ಈ ಒಂದು ಕರ್ಮ ಬಂಧನ, ಇದೆಲ್ಲದೂ ಕೂಡ ಮಾಹಿತಿ ನಮಗೆ ಬಾಬಾರವರು ಕೊಟ್ಟಿದ್ದಾರೆ. ಈ ಜ್ಞಾನದ ಆಧಾರದಿಂದಲೇ ನಾವೇನು ಮಾಡ್ಬೋದಾಗಿದೆ, ಪರಮಾತ್ಮನೊಂದಿಗೆ ಸದಾ ಕನೆಕ್ಟ್ ಆಗಿರತಕ್ಕಂತಹ ಒಂದು ವಿಧಿಯಾಗಿದೆ ಈ ಒಂದು ಯೋಗ ಅನ್ನುವಂಥದ್ದು. ಯಾವ ಯೋಗ ಅನ್ನುವಂಥದ್ದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತದೋ ಅಂತಹ ಯೋಗವೇ ಇದು ರಾಜಯೋಗವಾಗಿದೆ. ಇದು ಪ್ರಜಾಯೋಗ ಅಲ್ಲ, ಇದು ನಮ್ಮನ್ನು ರಾಜರನ್ನಾಗಿ ಮಾಡುವಂತಹ ಯೋಗ. ಇದು ಪ್ರಜಾಯೋಗ ಅಲ್ವೇ ಅಲ್ಲ. ನಮ್ಮನ್ನು ಪ್ರಜೆಗಳನ್ನು ಮಾಡಲ್ಲ, ಇದು ರಾಜರನ್ನಾಗಿ ಮಾಡುತ್ತೆ. ಆದರೆ ಯಾರು ಹೆಚ್ಚು ಯೋಗವನ್ನು ಮಾಡ್ತಾರೋ ಅವರು ರಾಜಸ್ಥಾನವನ್ನು ಪಡೀತಾರೆ. ಯಾರು ಕಡಿಮೆ ಯೋಗವನ್ನು ಪಡೀತಾರೋ ಅವರಿಗೆ ರಾಜಸ್ಥಾನ ಅನ್ನುವಂಥದ್ದು ಸಿಗೋದಿಲ್ಲ, ಮಹಾರಾಜ ಮಹಾರಾಣಿಯ ಸ್ಥಾನ ಸಿಗೋದಿಲ್ಲ, ಅದಕ್ಕಿಂತ ಕೆಳಮಟ್ಟದ ಒಂದು ಸ್ಥಾನಮಾನ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ. ಆದರೂ ದೇವತೆಗಳೇ ಆಗ್ತಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಈಗ ಇರತಕ್ಕಂಥ ಕಡಿಮೆ ಸಮಯದಲ್ಲಿ ನಾನು ಹೆಚ್ಚು ಯೋಗವನ್ನು ಮಾಡಬೇಕಾಗಿದೆ. ಬೆಳಗ್ಗೆ ಏಳ್ತಿದ್ದಂಕ್ಲೇ ನನ್ನ ಸಂಕಲ್ಪಗಳೇನು ಬರ್ತದೆ, ನಾನು ಆತ್ಮನಾಗಿದ್ದೇನೆ, ನಾನು ದೇವತಾ ಆತ್ಮನಾಗಿದ್ದೇನೆ, ನಾನು ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಸಂತಾನನಾಗಿದ್ದೇನೆ, ಸರ್ವಶಕ್ತಿವಂತನ ಸಂತಾನ, ನಾನು ಆತ್ಮನಾಗಿದ್ದೇನೆ. ಈ ದೇಹ ನನ್ನದಲ್ಲ, ಈ ದೇಹ ನಾನಲ್ಲ, ಈ ದೇಹ ನನ್ನದಾಗಿದೆ. ಈ ದೇಹ ಅನ್ನುವಂತಹ ವಸ್ತ್ರದಲ್ಲಿ ನನ್ನ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀನಿ. ಏತನ್ಮಧ್ಯೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪರಮಾತ್ಮನನ್ನು ಮರೆಯೋದಿಲ್ಲ. ನಾನು ಆತ್ಮನಾಗಿದ್ದೇನೆ, ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ, ಭೃಕುಟಿ ಕುಟೀರದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನಂತೆಯೇ ನನ್ನ ತಂದೆಯೂ ಕೂಡ ಇದ್ದಾರೆ, ಅವರು ಪರಮಧಾಮದಲ್ಲಿ ಇದ್ದಾರೆ. ಪರಮಧಾಮದಿಂದಲೇ ನನಗೆ ಅನೇಕ ರೀತಿಯಾಗಿರುವಂಥ ಸಂಕಲ್ಪಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ, ಶಕ್ತಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಪ್ರೀತಿಯ ತರಂಗಗಳನ್ನು ಹರಡಿಸ್ತಾ ಇದ್ದಾರೆ, ಶಕ್ತಿಯ ತರಂಗಗಳನ್ನು ಹರಡಿಸ್ತಾ ಇದ್ದಾರೆ, ಜ್ಞಾನದ ತರಂಗಗಳನ್ನು ಹರಡಿಸ್ತಾ ಇದ್ದಾರೆ. ಈ ರೀತಿಯಾಗಿರುವಂಥ ಸಂಕಲ್ಪಗಳನ್ನು ನಾವು ಅಮೃತ ವೇಳೆಯಲ್ಲಿ ಮಾಡಬೇಕಾಗಿದೆ. ಇನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ರಮತಾ ಯೋಗಿಗಳಾಗಿ ಅಂತ ಬಾಬಾವರು ಹೇಳ್ತಾರೆ. ನಿಮಗೆ ಒಂದೆಡೆ ಕೂತ್ಕೊಂಡು ತುಂಬ ಹೊತ್ತು ಯೋಗ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಯೋಗವನ್ನು ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇರಬೇಕಾಗತ್ತೆ. ತದನಂತರದಲ್ಲಿ ರಮತಾ ಯೋಗಿಗಳಾಗಬೇಕಾಗುತ್ತೆ. ನಡೆದಾಡ್ತಾ, ಓಡಾಡ್ತಾ, ತಿರುಗಾಡ್ತಾ ಪರಮಾತ್ಮನನ್ನು ನೆನಪು ಮಾಡ್ತಕ್ಕಂಥದ್ದು ಸಹಜವಾಗಿ ಆ ಒಂದು ನೇಚರನ್ನು ನಾವು ರೂಢಿ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂದರೆ ಈಗಿಲ್ಲ ಅಂದರೆ ಇನ್ಯಾವತ್ತೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಎಷ್ಟು ಪಾಪಗಳನ್ನು ಭಸ್ಮ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಯೋಚನೆ ಮಾಡೋಣ. ನಿಜಕ್ಕೂ ನಾವು ಅನೇಕ ಪಾಪಗಳನ್ನು ಭಸ್ಮ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಜೀವನ ಅಂತಕ್ಕಂಥದ್ದು ಬಹಳ ಸರಳವಾಗಿ ಸಾಗ್ತಾ ಹೋಗ್ತದೆ. ಅನೇಕ ಜನರ ಸಂಪರ್ಕದಲ್ಲಿ ಬರ್ತೀವಿ,
ಅಲ್ವಾ? ಅನೇಕ ಜನರ ಸಂಪರ್ಕದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಅವರ ನಡುವಿನ ಮಾತುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘರ್ಷವನ್ನು ಉಂಟು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಪಾಪಗಳು ನಿಜಕ್ಕೂ ಭಸ್ಮ ಆಗ್ತಿದ್ದಾವೆ ಅಂತ ಅರ್ಥ. ಆಮೇಲೆ ಎಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ನೇರವಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಭಾಳಷ್ಟು ಪಾಪದ ಹೊರೆ ಇರೋದ್ರಿಂದ ಈ ವಿಚಾರಗಳು ನೇರವಾಗಿ ಯಾರ ತಲೆಗೂ ಕೂಡ ಹೋಗೋದಿಲ್ಲ. ಸ್ವಲ್ಪ ಸಮಯ ಹಿಡಿಸುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ನಾಡಿ ನೋಡಿ ಜ್ಞಾನವನ್ನು ತಿಳಿಸ್ಕೊಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವೇ? ನೋಡಿ, ಮುಂದಿನ ಎಲ್ಲ ಆಗು ಹೋಗುಗಳಿಗೂ ಮುಂದೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಧ್ವಂಸಕಾರಿ ಕೃತ್ಯಗಳು ನಡೀತದೆ. ಅದರಲ್ಲೆಲ್ಲ ನಾವು ಬಚಾವಾಗಬೇಕು ಅಂತ ಹೇಳಿದ್ರೆ ಎಲ್ಲ ವಿಷಯಗಳಿಗಿಂತನೂ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ ಯೋಗ. ನಾವು ಹೆಚ್ಚು ಹೆಚ್ಚು ಯೋಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಂದೆ ಎಂತಹ ವೈಪರೀತ್ಯಗಳು ಕೂಡ ಬಂದರೂ ಕೂಡ ಯಾವುದೇ ಅನಾನುಕೂಲಕರವಾದಂಥ ಪರಿಸ್ಥಿತಿನಲ್ಲೂ ಕೂಡ ನಮಗೆ ಯಾವುದೇ ಹಾನಿ ಅನ್ನುವಂಥದ್ದು ಆಗೋದಿಲ್ಲ ಮೊದಲನೇದಾಗಿ. ಹಾಗಾಗಿ ನಾವು ನಿರಂತರ ಯೋಗವನ್ನು ಮಾಡ್ತಾ ಇರಬೇಕಾಗತ್ತೆ. ಯೋಗದಿಂದ ಎರಡು ಮುಖ್ಯವಾದಂಥ ಬದಲಾವಣೆಗಳಾಗುತ್ತೆ. ಮೊದಲನೇದಾಗಿ ನಮ್ಮ ಹಳೆಯ ಸಂಸ್ಕಾರದ ವಿನಾಶ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಎರಡನೇದಾಗಿ ದೈವಿ ಗುಣಗಳ ಧಾರಣೆ ನಮಗೆ ಅಲ್ಲೇ ಆಗ್ತಕ್ಕಂಥದ್ದು. ಮುಂದೆ ಯಾವುದೇ ಅಪಾಯಗಳು ಬರ್ತವೆ ಅಂತ ಇದ್ರೂ ಕೂಡ, ಮುಂದೆ ಯಾವುದೇ ಅಪಾಯಗಳ ಸೂಚನೆ ಇದ್ದರೆ ಅದು ನಮಗೆ ಮೊದಲೇ ಸಿಕ್ಬಿಡುತ್ತೆ. ಯೋಗವನ್ನು ಮಾಡೋದ್ರಿಂದ ಮಾತ್ರ ಸಾಧ್ಯ ಇದೆ. ಈಗ ಸ್ವಲ್ಪ ಯೋಚನೆ ಮಾಡೋಣ. ನಾನು ಯಾವುದೇ ಯೋಗವನ್ನು ಮಾಡೋದಿಲ್ಲ, ಜ್ಞಾನ ಮಾತ್ರ ತಿಳಿದುಕೊಂಡಿದ್ದೀನಿ. ಈಗ ನನ್ನ ಈ ಶರೀರವನ್ನು ಬಿಟ್ಟರೆ ನನಗೆ ಯಾವ ಒಂದು ಪದವಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಸತ್ಯುಗದಲ್ಲಿ? ಮೊದಲು ನಾನು ಸತ್ಯುಗಕ್ಕೆ ಹೋಗ್ತೀನೋ ತ್ರೇತೆಯುಗಕ್ಕೆ ಹೋಗ್ತೀನೋ? ಸತ್ಯುಗಕ್ಕೆ ಹೋಗ್ಲಿಕ್ಕೆ ಬೇಕಾದಂಥ ಪುರುಷಾರ್ಥವನ್ನು ನಾನು ಮಾಡ್ತಾ ಇದ್ದೀನಾ? ಸತ್ಯುಗಕ್ಕೆ ಹೋಗುವಂಥ ಪುರುಷಾರ್ಥ ಅಂತ ಹೇಳಿದ್ರೆ ಪ್ರತಿನಿತ್ಯ ಮುರಳಿಯನ್ನು ಕೇಳ್ತಕ್ಕಂಥದ್ದು. ಕನಿಷ್ಠ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಒಂದಷ್ಟು ಜನರಿಗಾದರೂ ಈ ಸೇವೆ ಬಾಬಾರವರ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಆಶ್ರಮದಲ್ಲಿ ಸೇವೆಯನ್ನು ಮಾಡಬೇಕು. ಸಾಕಷ್ಟು ವಿಕರ್ಮಗಳನ್ನ ಏನು ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲ ಭಸ್ಮ ಮಾಡ್ಕೊಳ್ತಾ ಹೋಗಬೇಕಾಗಿದೆ. ಮಧುರವಾಗಿ ಮಾತಾಡಬೇಕು. ಎಲ್ಲರೊಂದಿಗೂ ಮಧುರವಾಗಿ ನಾವು ಮಾತಾಡಬೇಕಾಗಿದೆ. ಯಾರು ನಿಮಿತ್ತ ಶಿಕ್ಷಕಿಯರಿದ್ದಾರೋ ಅವರಿಗೆ ನಾವು ಅತ್ಯಂತ ಗೌರವವನ್ನು ಕೊಡಬೇಕಾಗಿದೆ. ಬ್ರಹ್ಮ ಬಾಬಾರವರಿಗೆ ಗೌರವವನ್ನು ಕೊಡಬೇಕಾಗಿದೆ. ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಮೊದಲು ಬಾಬಾರವರಿಗೆ ಒಪ್ಪಿಸಿ ಆ ಕೆಲಸವನ್ನು ಮಾಡಬೇಕಾಗಿದೆ. ಇದು ಸತ್ಯುಗಕ್ಕೆ ಹೋಗ್ತಕ್ಕಂತಹ ಆತ್ಮಗಳ ಲಕ್ಷಣಗಳಾಗಿರುತ್ತದೆ. ಇದೆಲ್ಲವನ್ನು ಕೂಡ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವೇ? ಆದ್ದರಿಂದ ಈಗಿಲ್ಲ ಅಂದರೆ ಇನ್ಯಾವತ್ತೂ ಇಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಯೋಗವನ್ನು ಮಾಡ್ತಾ ಹೋಗೋಣ. ಯೋಗದಲ್ಲೇ ಪರಿಶ್ರಮ ಇದೆ. ಯೋಗದಲ್ಲೇ ಮಹಾರಾಜ ಮಹಾರಾಣಿ ಪದವಿಯನ್ನು ಪಡಿತಕ್ಕಂಥ ಅವಕಾಶ ಇದೆ. ನನ್ನ ಕೊನೆಯ ಮಗುವಿಗೂ ಕೂಡ ಶ್ರೀ ಲಕ್ಷ್ಮಿ ಅಥವಾ ಶ್ರೀ ನಾರಾಯಣನ ಆಗುವಂಥ ಅವಕಾಶವನ್ನು ನಾನು ಕೊಡ್ತೇನೆ. ಆ ಮಗು ಯೋಗವನ್ನು ಮಾಡಿ, ಹೆಚ್ಚಿನ ಯೋಗವನ್ನು ಮಾಡಿ ಸಂಪೂರ್ಣತೆಗೆ ತಲುಪಿದ್ದಾಗ ಅನ್ನುವಂಥ ಮಾತನ್ನು ಬಾಬಾವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವೇ? ಹಾಗಾಗಿ ಜ್ಞಾನ ಸಾಕಷ್ಟು ಸಿಕ್ಕಿದೆ. ಇನ್ನು ನಾವು ಯೋಗವನ್ನು ಮಾಡಬೇಕಾಗಿದೆ. ಹೆಚ್ಚು ಹೆಚ್ಚು ಯೋಗವನ್ನು ಮಾಡಬೇಕಾಗಿದೆ. ಬಾಬಾರವರು ಒಂದಷ್ಟು ಯುಕ್ತಿಗಳನ್ನು ಕೂಡ ತಿಳಿಸಿದ್ದಾರೆ. ಒಂದಷ್ಟು ಹಾಡುಗಳನ್ನು ನಿಮ್ಮ ಬಳಿ ಇಟ್ಕೊಂಡು ಹಾಡುಗಳನ್ನು ಕೇಳ್ತಾ ಇರಿ ಅಂತಬಿಟ್ಟು ಹೇಳ್ತಾರೆ. ಹೆಚ್ಚು ಹೆಚ್ಚು ಹೊರಗಿನವರ ಸಂಪರ್ಕವನ್ನು ನಾವು ಹೆಚ್ಚಿನದಾಗಿ ಮಾಡಬಾರ್ದಾಗಿದೆ. ಒಂದು ವೇಳೆ ಸಂಪರ್ಕವನ್ನು ಮಾಡಿದ್ರೂ ಕೂಡ ಅದು ಅವರಿಗೆ ಜ್ಞಾನ ತಿಳಿಸ್ಕೊಡ್ಲಿಕ್ಕಾಗಿ ಮತ್ತು ಅವರನ್ನು ಬಾಬಾರವರ ಸಂಪರ್ಕಕ್ಕೆ ತರಲಿಕ್ಕಾಗಿ ಆಗಿರಬೇಕೇ ಹೊರತು ಯಾವುದೇ ವೈಯಕ್ತಿಕವಾದಂತಹ ಉದ್ದೇಶಗಳ ಈಡೇರಿಕೆಗಾಗಿ ಅದು ಆಗಿರಬಾರ್ದು. ಹೀಗೆ ಇದ್ದಾಗ ಸತ್ಯುಗದ ಪ್ರಾರಂಭದಲ್ಲಿ ಬರಲಿಕ್ಕೆ ಸಾಧ್ಯವಿದೆ. ಹೆಚ್ಚು ಹೆಚ್ಚು ಯೋಗ ಮಾಡೋಣ, ಯೋಗಯುಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.